ನೋಡಮ್ಮ ಶಿಲ್ಪ, ನಾವು ಕೊಟ್ಟಿದ್ದ ಗಡುವು ಮುಗೀತು ಇವತ್ತಿಗೆ. ನಾಳೆಗೆ ನೀವು ಹೊರಟು ಬಿಡಬೇಕು ನಿಮ್ಮ ಮನೆಗೆ ನೀವು. ಅಪ್ಪ ನಾಳೆ ಒಂದ್ ದಿವಸ ಟೈಮ್ ಐತೆ ಕಣಪ್ಪ. ನನ್ನ ಗಂಡ ಬದಲಾಗಿದ್ದಾರೆ, ಇವಾಗ ಕುಡಿಯೋದು ಬಿಟ್ಟಿದ್ದಾರೆ ಗೊತ್ತಾ. ಸುಮ್ನಿರಮ್ಮ, ನಿನ್ನೆ ಆ ಸೇಳಿ ಬಂದಿದ್ಲಲ್ಲ ಅವಾಗ ಕುಡ್ದು ಬಂದಿದ್ದ, ನನಗೂ ವಾಸನೆ ಗೊತ್ತಾತು. ನೀನೇನು ಹೇಳ್ತೀಯ? ಒಂದು ಕೆಲಸನೂ ಮಾಡಲ್ಲ, ಹೊಲ್ದಕ್ಕೆ ಹೋಗಲ್ಲ, ಏನೂ ಇಲ್ಲ. ದುಡ್ಡು ಅದೆಲ್ಲಿಂದ ಬರ್ತವನ್ಗೆ? ಎಲ್ಗೋಗಿದ್ದ? ಮೊನ್ನೆ ದಿವಸ ಎಲ್ಲೂ ಕಾಣಿಸ್ತಾನೆ ಇರಲಿಲ್ಲ. ಬೆಳಗ್ಗೆ ಹೋದನ್ ಸಾಯಂಕಾಲ ತಕನ ಎಲ್ಗೋಗಿದ್ದಂತೆ? ಅಮ್ಮ ಅದು ಅದು ಎಲ್ಲಿಗೆ ಹೋಗಿದ್ರೆ ಗೊತ್ತಿಲ್ಲ. ಅದೇ ಬೇಜಾರಕ್ಕೆಲ್ಲ ಹೋಗಿ ಬಂದಿದ್ದಾರೆ ಅಷ್ಟೇ, ಎಲ್ಲ ಹೋಗಿದ್ದಾರೆ. ಎಲ್ಲಿ ಅಂತ ಗೊತ್ತಿಲ್ಲ. ಈಗ ಗೊತ್ತಾಗ್ದಲೆ ಅದೆಲ್ಲಂಗೆ ಹೋಗ್ತಾನೆ. ಎಲ್ಲಿಗೆ ಹೋಗಿದ್ದ ಅಂತನ ಹೇಳು ಸರಿಯಾಗಿ. ಅಮ್ಮ ಅದು ಅದು ಕೂಲಿ ಹೋಗಿದ್ದಂತೆ ಬೇರೆಯವ್ರಿಗೆ. ಏನು ಕೂಲಿನ? ನಮ್ಮಲ್ದಾಗೆ ಮಸ್ತಾಗಿ ಕೆಲಸ ಇಟ್ಕೊಂಡು ಕೂಲಿ ಹೋಗಿದ್ದ ಅವನು. ಯಾಕಂತೆ? ಯಾಕೂ ಇಲ್ಲ, ಅದು ಅವ್ರಿಗೆ ಖರ್ಚಿಗೆ ದುಡ್ಡು ಬೇಕು ಅಂದರೆ ನೀವು ನಿಮ್ಮಲ್ದಾಗ ಕೆಲಸ ಮಾಡಿದ್ರೆ ಯಾರು ಕೊಡಲ್ಲ, ಅದಕ್ಕೆ ನಾನು ಬೇರೆ ಹೊಲ್ದಕ್ಕೆ ಹೋಗಿದ್ದೆ ಅಂತ ಹೇಳಿದ್ರು ಅಷ್ಟೇನೆ. ಖರ್ಚಿಗೆ ದುಡ್ಡು ಬೇಕು ಅಂತಾನ. ಏನು ಕರ್ಮನೋ ಏನಮ್ಮ, ನಮ್ಮ ಕೈಲಂತೂ ಆಗಲ್ಲಪ್ಪ. ಅವನ್ನ ಇಲ್ಲಿ ಸುಧಾರಿಸೋದು. ಕರ್ಕೊಂಡು ಹೋಗ್ತಾ ಇರಮ್ಮ. ಹೋಗು. ಇಲ್ಲಮ್ಮ, ಇನ್ನೊಂದೇ ಒಂದು ಅವಕಾಶ ಕೊಡ್ರಿ, ಅವ್ನು ಬದಲಾಗಿದ್ದಾನೆ ಅಂತಾನ ಪ್ರೂವ್ ಮಾಡ್ತೀನಿ. ನಿಮ್ಗೆ ಯಾಕೆ ಅನ್ಮಾನ? ಇವಾಗ ಬದಲಾಗಿದ್ದಾನೆ ಅವನು. ಎಲ್ಲೂ ದುಡ್ಡು ಏನು ಕದಿಯಲ್ಲ, ಎಣ್ಣೆನೂ ಕುಡಿಯಲ್ಲ. ಏನೋ ಬೇಜಾರಾದಾಗ ಯಾವಾಗಲೂ ಒಂದ್ಸರಿ ಕುಡಿಬೋದು ಅಷ್ಟೇನೆ. ಎಣ್ಣೆ ಕುಡಿದಾರ ಯಾರು ಇರ್ತಾರಾ? ಅಲ್ಲ, ಎಣ್ಣೆ ಕುಡೀರಿ, ಆದರೆ ಎಷ್ಟು ಕುಡಿಬೇಕು ಅಷ್ಟು ಕುಡಿಬೇಕು. ಕುಡಿದೇ ಇರೋ ಥರ ತೋರಿಸ್ಕೋಬೇಕು. ಆದರೆ ಇನ್ನು ಗಂಡ ಹಂಗಲ್ಲ, ಗಂಟ್ಲಿಗೆ ಹತ್ತ ಕುಡಿದು ಊರೆಲ್ಲ ತೂರಾಡ್ಕೊಂಡು ಗಲಾಟೆ ಮಾಡ್ಕೊಂಬರ್ತಾನೆ. ಹೊಲ್ದಾಗ ಕೆಲಸ ಮಾಡಲ್ಲ, ಎಲ್ಲ ನಾ ದುಡ್ಡು ಇಕ್ಕಿದ್ರೆ ಬಿಡಲ್ಲ, ಎತ್ಕೊಂಡೋಗಿ ಎಣ್ಣೆ ಕುಡ್ದು ಬರ್ತಾನೆ. ಅಂತಾನ ನಾವಿಲ್ಲಿ ಇಕ್ಕಾಮಲ್ಲಮ್ಮ. ಸರಿ ಆಯಿತು, ನೋಡೋಣ ಇನ್ನೊಂದು ಅವಕಾಶ. ಆಯಿತು, ಇನ್ನೊಂದೇ ಒಂದು ಅವಕಾಶ ಕೊಡ್ತೀನಿ. ಒಂದು ಪರೀಕ್ಷೆ ಮಾಡ್ತೀನಿ ಅವನಿಗೆ. ಆ ಪರೀಕ್ಷೆಯಲ್ಲಿ ಅವ್ನು ಪಾಸ್ ಆದರೆ ನೀವು ಇಲ್ಲಿರ್ಬೋದು, ಫೇಲ್ ಆದರೆ ಹೋಗ್ತಾ ಇರಬೇಕು. ಗೊತ್ತಾಯ್ತಾ? ಏನಪ್ಪ ಅದು? ಏನು ಪರೀಕ್ಷೆ ಅದು? ಏನು ಎತ್ತ ಅಂತ ಈಗಲೇ ಹೇಳಲ್ಲ, ನಾಳೆ ಕೇಳ್ತೀನಿ. ಅದರಲ್ಲಿ ಅವನು ಪಾಸ್ ಆದರೆ ಇಲ್ಲಿರ್ತೀರ ನೀವಿಬ್ರು, ಇಲ್ಲಾಂದರೆ ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ತೀರಾ ಅಷ್ಟೇನೆ. ನನಗೆ ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ. ಸರಿ ಆಯ್ತು ರೀ, ಹೋಗಿ ಬರ್ರಿ. ಅಮ್ಮ ಏನಮ್ಮ ಅದು ಪರೀಕ್ಷೆ? ಏನು ಪರೀಕ್ಷೆ ನಮ್ಮ ಅಮ್ಮಮ್ಮ ಅಪ್ಪಯ್ಯ ಮಾಡೋದು? ಏನಂತ ಹೇಳಮ್ಮ, ನಿನಗೆ ಹೇಳಿತಾ? ಏನು ಅಂತ ನನಗೇನೆ ಗೊತ್ತು. ನಿಮ್ಮ ಅಪ್ಪಯ್ಯ ತಾನೆ ಹೇಳಿ ಪರೀಕ್ಷೆ ಮಾಡ್ತೀನಿ ಅಂತಾನ. ನನಗೇನು ಗೊತ್ತಿಲ್ಲಮ್ಮ, ಅದೇನು ಪರೀಕ್ಷೆ ಮಾಡುತ್ತೋ ಏನೋ, ನಾಳೆ ನೋಡುವಂತೆ ಬಿಡು. ಅಯ್ಯೋ ಅಮ್ಮ, ನಿನಗೂ ಹೇಳಿಲ್ವೇನಮ್ಮ ಏನು ಪರೀಕ್ಷೆ ಅಂತಾನ? ಇಲ್ಲಮ್ಮ, ನನಗೂ ಗೊತ್ತಿಲ್ಲ ಅದೇನು ಅಂತಾನ. ಬಿಡು, ಈಗ ಯಾಕೆ? ನಾಳೆ ಯೋಚನೆ ಮಾಡಿವಂತೆ, ನಿನ್ನ ಗಂಡ ಆದ್ರೆ ಪಾಸ್ ಆಗ್ತಾನೋ ಫೇಲ್ ಆಗ್ತಾನೋ ಅಂತಾನ. ಸರಿ, ನನಗೆ ಸ್ವಲ್ಪ ಕೆಲಸ ಐತೆ, ಹೋಗ್ತೀನಿ. ಏನು ಪರೀಕ್ಷೆ ನಮ್ಮ ಅಪ್ಪಂದು? ಏನು ಅಂತ ಅರ್ಥನೇ ಆಗ್ತಾ ಇಲ್ವಲ್ಲ. ಏನು ಅಂತ ಗೊತ್ತಿದ್ರೆ ನನ್ನ ಗಂಡಗೆ ಹೇಳ್ಬೋದಾಗಿತ್ತು. ಸಸ್ಪೆನ್ಸ್ ಮಾಡಿಬಿಡ್ತಲ್ಲ ನಮ್ಮ ಅಪ್ಪಯ್ಯ. ಏನು ಮಾಡೋದು? ಅಯ್ಯೋ, ಹೋಗಿ ದೇವಸ್ಥಾನಕ್ಕಾದ್ರೂ ಹೋಗಿ ಸ್ವಲ್ಪ ಕೈ ಮುಗಿ ಬರೋಣ. ನನ್ನ ಗಂಡ ಪರೀಕ್ಷೆಯಲ್ಲಿ ಪಾಸಾಗ ಮಾಡಪ್ಪ, ಒಳ್ಳೆನಾಗ ಮಾಡಪ್ಪ ದೇವ್ರೆ ಅಂತಾನೆ. ಎಲ್ಲಿಗೆ ಹೋದ ನನ್ನ ಗಂಡ? ಅಯ್ಯೋ, ಹೇಳ್ಬೇಕಾಗಿತ್ತು. ಅಪ್ಪ ಹಿಂಗೇನೋ ಪರೀಕ್ಷೆ ಮಾಡ್ತಾರಂತೆ, ನೀನು ಹುಷಾರಾಗಿರು ಅಂತಾನ. ಏನು ಪರೀಕ್ಷೆ ಅಂತ ಗೊತ್ತಾಗಿದ್ರಿ ಚೆನ್ನಾಗಿರೋದಪ್ಪ. ಎಲ್ಲಿಗಾದ್ರೂ ಹೋಗಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಬರೋಣ. ನನ್ನ ಅಪ್ಪಯ್ಯ ಕೊಡೋ ಪರೀಕ್ಷೆಯಲ್ಲಿ ನನ್ನ ಗಂಡ ಪಾಸ್ ಆಗ್ಲಪ್ಪ ದೇವ್ರೆ, ನಾವಿಲ್ಲೇ ಇರಂಗಾಗಲಿ ಅಂತಾನೆ. ದೇವ್ರೇ, ಹೆಂಗಾದ್ರೂ ಮಾಡಿ ನಮ್ಮಿಬ್ರು ಸೊಸೆಯರನ್ನ ದೂರ ಮಾಡಬೇಕು ನಾನು. ಅದಕ್ಕೇನಾನ ಒಂದು ಒಳ್ಳೆ ಉಪಾಯ ನನ್ನ ತಲೆಗೆ ಹೊಳಿಬೇಕು. ಆ ಥರ ಏನಾದರೂ ಒಂದು ಐಡಿಯಾ ಕೊಡಪ್ಪ ದೇವ್ರೇ. ಓ, ಇವಳು ಶಿಲ್ಪ. ಏನಂಟಿ, ಏನೋ ನಾಮಕರಣಕ್ಕೆ ಹೋಗಿದ್ರಿ ಅಂತ ಹೇಳ್ತಾ ಇದ್ರಿ ನಿಮ್ಮ ಮನೆಗೆ. ಯಾವಾಗ ಬಂದೆ ನಾಮಕರಣಕ್ಕೆ ಹೋಗಿ? ಅಯ್ಯೋ, ನಾಮಕರಣ ಮುಗಿಸ್ಕೊಂಡು ಉಂಡು ಸಾಯಂಕಾಲನೇ ಬಸ್ಸಿಗೆ ಅದೇ ಬಂದೆ. ಅಲ್ಲಿ ಇರಕ್ಕೆ ನನಗೆ ಇಷ್ಟ ಆಗಲಿಲ್ಲ, ಅದಕ್ಕೆ ಅದೇ ಬಂದೆ. ಯಾಕಂಟಿ ಏನಾಯ್ತು? ಯಾಕೆ ನಿನ್ ತವ್ರ ಮನೆಗೆ ಇರಕ್ಕೆ ಇಷ್ಟ ಆಗಲ್ವಾ ನಿಂಗೆ? ನಮ್ಗೇನೋ ತವ್ರ ಮನೆಗೆ ಬಂದ್ರೆ ಗಂಡನ ಮನೆಗೆ ಹೋಗಕ್ಕೆ ಮನ್ಸೇ ಆಗಲ್ಲ. ನೀವು ನೋಡಿದ್ರೆ ಅಲ್ಲಿರಕ್ಕೆ ಇಷ್ಟ ಆಗಲಿಲ್ಲ ಅಂತ ಹೇಳ್ತಾ ಇದ್ದೀರಾ. ಯಾಕೆ ನಿಮ್ಮ ಅಣ್ಣಯ್ಯ ನಿಮ್ಮ ಅತ್ತಿಗೆ ಎಲ್ರು ಚೆನ್ನಾಗಿ ಮಾತಾಡ್ಸಲ್ವಾ? ಮಾತಾಡಿಸ್ತಾರೆ ಕಣೆ, ಆದ್ರೆ ಏನ್ ಮಾಡೋದು? ಅಲ್ಲಿ ಅವಳು ಇದ್ದಾಳಲ್ಲ ಮಲ್ಲಿ ಎಂಬಳು ಊರ್ಗುಲ್ಲಿ, ಅವಳು ಆಮೇಲೆ ಕಮ್ಲಿ ಎಲ್ಲರೂ ಒಯ್ದಾರೆ. ಅವ್ರನ್ನ ನೋಡಿದ್ರೆ ನನಗೆ ಆಗಲ್ಲ, ಅದಕ್ಕೆ. ಹೌದಾ ಆಂಟಿ? ಕಮಲನು ನಾಮಕರಣಕ್ಕೆ ಬಂದಿಲ್ಲ? ಅವಳು ನಿಮ್ಮ ಅಣ್ಣಗೆ ಎರಡನೇ ಹೆಂಡತಿ ಮಗಳಲ್ವಾ? ಅಲ್ಲ, ನೇತ್ರಾರ ಅವ್ರ ಅಮ್ಮನು ಮತ್ತೆ ಆ ಕಮಲಾರ ಅಮ್ಮನೂ ಯಾವತ್ತೂ ಒಂದಾಗಲ್ಲ ಅಂತ ಹೇಳ್ತಾ ಇದ್ಲು ರಾಣಿ. ಈಗಾಗಲೇ ಒಂದಾಗ್ಬಿಟ್ರ ಆಂಟಿ? ನಾಮಕರಣಕ್ಕೂ ಬಂದಿದ್ಲು ಅಂತ ಹೇಳ್ತಾ ಇದ್ದೀರಾ? ಇಲ್ಲ ಕಣೆ, ಒಂದಾಗಿಲ್ಲ, ಏನಿಲ್ಲ. ನಮ್ಮ ಅಣ್ಣಯ್ಯ ನಮ್ಮ ಅತ್ತಿಗೆ ನಮ್ಮ ನೇತ್ರ ಎಲ್ಲರೂ ಒಳ್ಳೆಯವರೇನೆ, ಎಲ್ಲರೂ ಚೆನ್ನಾಗಿ ಮಾತಾಡಿಸ್ತಾರೆ. ಆದರೆ ಅವಳಿದಾಳಲ್ಲ ಮಲ್ಲಿ ಊರ್ಗುಲ್ಲಿ, ಅವಳೇ ಹೋಗಿ ಕರೆದು ಬಂದವಳೆ. ನಮ್ಮ ರಾಜನೂ ಅಷ್ಟೇ, ಅವಳೇ ಹೇಳ್ದಂಗೆ ಕೇಳ್ತಾನೆ. ಅವಳು ಬಂದಿದ್ಲು ನಾಮಕರಣಕ್ಕೆ, ಆ ಸೂಜಿನೂ ಬಂದಿದ್ಲು. ಹೌದಾ ಆಂಟಿ? ಅಲ್ಲ, ಈಗ ಏನಾಯ್ತು? ನಿಮ್ಮ ಸೊಸೆರೇನು ನಿಮ್ಮ ವಿರುದ್ಧ ತಿರುಗಿ ಬಿದ್ದೆ ಅಂತ ಹೇಳ್ತಾ ಇದ್ಲು ರಾಣಿ. ಈಗಲೂ ಹಂಗೆ ಇದ್ದಾರಾ? ಹೆಂಗೆ ಬದಲಾಗಿದ್ದಾರಾ? ನಿಮ್ಮ ಮಾತು ಕೇಳಲ್ವಾ ಆಂಟಿ?
ಇಲ್ಲ ಕಣೆ ಶಿಲ್ಪ, ಆ ಮನೆಯಾಳೆ ಇದ್ದಾಳಲ್ಲ ಅವಳು ಮೂದೇವಿ, ಅವಳು ಏನೇನೋ ಹೇಳಿ ಆ ಮಂಜಿ ತಲೆ ಕೆಡಿಸ್ಬಿಟ್ಟವಳೆ. ಮಂಜಿ ಅಮ್ಮಯಿಂದ ತಲೆ ಕೆಡಿಸ್ಬಿಟ್ಟವಳೆ. ಅದಕ್ಕೆ ನನ್ನ ಮಾತಾ ಯಾರು ಕೇಳ್ತಾ ಇಲ್ಲ. ನನ್ನ ಮಾತು ಕೇಳಲಿ ಅಂತಾನೆ ನಾನು ನಮ್ಮ ಸುಂದರ ಪೆದ್ದ ಆಗಿದ್ರು ಈ ಮಂಜಿ ಅಂಬಳನ್ನ ಮದುವೆ ಮಾಡ್ಕೊಂಬಂದೆ. ಆದ್ರೆ ಈಗ ಅವಳೇ ನನಗೆ ತಿರುಗಿ ಬಿದ್ದವಳೆ ನೋಡು. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅವರಿಬ್ರನ್ನು ಹೆಂಗಾದ್ರೂ ಮಾಡಿ ದೂರ ಮಾಡಲೇಬೇಕು. ದೂರ ಮಾಡಿದೇನೆ ನಮ್ಮ ಮನೆಗೆ ನನಗೆ ಬೆಲೆ ಇರೋದು. ಇಲ್ಲಾಂದ್ರೆ ಅವರಿಬ್ರು ಸೇರ್ಕೊಂಡು ನಾನು ಏನೇ ಮಾಡಕ್ ಹೋದ್ರು ಎಲ್ಲ ಹಾಳು ಮಾಡಿರ್ತಾರೆ. ಆ ಮೂದೇವಿ ಅದೇನು ಓದ್ ಬಂದಿದ್ದಾಳೋ ಏನು ಗೊತ್ತಿಲ್ಲ. ನಾನು ಏನೇ ಮಾಡಕ್ ಹೋದ್ರು ಎಲ್ಲದ್ರಾಗೂ ಅಡ್ಗಾಲಾಗ್ತಾಳೆ. ಅವಳು ಬಂದಾಗಿಂದ ನಮ್ಮ ಮನೆಗೆ ನನಗೆ ಬೆಲೆನೇ ಇಲ್ದಂಗಾಗೈತಿ. ಅವಳು ಹೆಂಗಾದ್ರೂ ಮಾಡಿ ಮನೆ ಬಿಟ್ಟು ಓಡಿಸ್ಬೇಕು ಅಂತಾನ ಪ್ಲಾನ್ ಮಾಡ್ತೀನಿ. ಅದೆಲ್ಲ ನನಗೇ ಉಲ್ಟಾ ಆಗ್ತೈತಿ. ಅದು ಯಾಕೆ ಅಂತ ಗೊತ್ತಿಲ್ಲ. ಅದಕ್ಕೆ ಅಂತ ಬೇಜಾರಾಯ್ತಾ. ಅವೆರಡು ಅಲ್ಲೇ ಮನೆಗೆ ಇದ್ವು. ಅವ್ರ ಮಕ್ಕ ನೋಡ್ಕೊಂಡು ಕುಕ್ಕಮಕ್ಕಾಗಲ್ಲ ಅಂತ ಇಲ್ಲಿಗೆ ಬಂದೆ ದೇವಸ್ಥಾನಕ್ಕೆ. ಓ ಹೌದಾ, ನಿಂದು ಒಂಥರ ಪ್ರಾಬ್ಲಮ್ಮು, ನಂದು ಒಂಥರ ಪ್ರಾಬ್ಲಮ್ಮು. ಏನು ಮಾಡೋದು ಆಂಟಿ, ನಾನು ಇನ್ನೆಷ್ಟು ದಿನ ಇರ್ತೀನೋ ಇಲ್ಲಿ ಗೊತ್ತಿಲ್ಲ. ನಮ್ಮೂರಿಗೆ ಹೋಗ್ಬೇಕಾಗುತ್ತೋ ಏನೋ. ಯಾಕೆ ಏನತ್ತೆ, ನೀವಿಬ್ರು ಇಲ್ಲೇ ಇರೋಕ್ಕೆ ತಾನೇ ನಿಮ್ಮಪ್ಪ ಅಮ್ಮ ನಿಮ್ಮನ್ನು ಕರೆಸ್ಕೊಂಡಿರೋದು? ಯಾಕೆ ಏನಾಯ್ತು? ಅಯ್ಯೋ, ನನ್ನ ಗಂಡ ಕುಡಿಯೋದು ಬಿಡ್ತಾ ಇಲ್ಲ, ಹೊಲಕ್ಕೆ ಹೋಗಿ ಕೆಲಸ ಮಾಡ್ತಾ ಇಲ್ಲ. ಎಲ್ಲ ನಮ್ಮ ಅಪ್ಪನೇ ಮಾಡ್ತಾ ಐತೆ. ಇಲ್ಲಿಗೆ ಬಂದು ನಮ್ಮನ್ನ ಇಲ್ಲಿ ಇಕ್ಕೊಂಡಿರೋದೇನೆ. ಕೆಲಸ ಮಾಡ್ಲಿ, ಮನೆ ಕೆಲಸ ಮಾಡ್ಲಿ. ನಾನು ಮನೆ ಕೆಲಸ ಏನೋ ಮಾಡ್ತೀನಿ, ಹೊಲ್ದಾಗ ಕೆಲಸ ನನ್ನ ಗಂಡ ಮಾಡ್ಬೇಕು ತಾನೆ. ಅವನೇನು ಮಾಡ್ತಾ ಇಲ್ಲ, ಕುಡ್ದು ಬಂದು ಗಲಾಟೆ ಮಾಡ್ತಾನೆ. ಅದಕ್ಕೆ ಒಂದು ವಾರ ಟೈಮ್ ಕೊಟ್ಟಿದ್ರು, ಅಲ್ಲ 10 ದಿವಸ ಟೈಮ್ ಕೊಟ್ಟಿದ್ರು. ನಾಳೆ ಟೈಮ್ ಮುಗಿತೈತೆ. ನಮ್ಮಪ್ಪ ಏನೋ ಪರೀಕ್ಷೆ ಗಿರೀಕ್ಷೆ ಅಂತ ಹೇಳ್ತಾ ಐತಿ. ಅದೇನು ಪರೀಕ್ಷೆ ಮಾಡ್ತೈತೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಆ ಪರೀಕ್ಷೆಯಲ್ಲಿ ನನ್ನ ಗಂಡ ಪಾಸ್ ಆಗಂಗೆ ಮಾಡಿ ನಾವಿಲ್ಲೇ ಉಳ್ಕೊಂಬ ಮಾಡಪ್ಪ ದೇವ್ರೆ ಅಂತ ಕೈ ಮುಗ್ದೋಗೋಣ ಅಂತ ಬಂದೆ. ಏನಾಗುತ್ತೋ ಏನೋ, ನನಗಂತೂ ಬೈವದಂಗೆ ಆಗುತ್ತೆ ಆಂಟಿ. ಯಾಕೆ ಏನತ್ತೆ, ಯಾಕೆ ನಿನ್ ಗಂಡನ ಮನೆಗಿದ್ರೆ ನಿನ್ಗೇನು ತೊಂದ್ರೆನಾ? ಇಲ್ಲಿ ಬಂದು ಯಾಕೆ ಸುಮ್ಮನೆ ಇದು ಮಾಡ್ತೀಯ? ಕರ್ಕೊಂಡು ಹೋಗಿ ಸುಮ್ಮನೆ ಅಲ್ಲೇ ಇರು. ಅಯ್ಯೋ ಆಂಟಿ, ಅಲ್ಲಿದ್ರೆ ಆಸೆ ಹೇಳಿದೊಂದು ಕಾಟ. ನನ್ನ ಗಂಡ ನೆಟ್ಟಗೆ ತಂದು ಹಾಕಲ್ಲ. ನಾನಲ್ಲಿ ಅನುಭವಿಸ್ಬೇಕು. ಇಲ್ಲಾದ್ರೆ ನಮ್ಮ ಅಪ್ಪ ಅಮ್ಮ ಇದ್ದಾರೆ, ಕೇಳ್ದಂಗೆ ನಾನು ಖರ್ಚಿ ದುಡ್ಡು ಕೊಡ್ತಾರೆ. ನನಗೇನು ಟೆನ್ಷನ್ ಇರಲ್ಲ ಇಲ್ಲಿದ್ರೆ. ಅದಕ್ಕೆ ಇಲ್ಲೇ ಇರೋಣ ಅಂತ ನಾನು ಬಂದ್ರೆ ನನ್ನ ಗಂಡ ನೋಡಿದ್ರೆ ಇಂಥ ಕೆಲಸ ಮಾಡ್ತಾನೆ. ಏನು ಮಾಡೋದು ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ಹಂಗಾದ್ರೆ ನಾಳೆಗೆ ಹೋಗ್ತೀಯಾ ಅನ್ನ? ಅಲ್ಲ, ನಿನ್ ಗಂಡನ ಕುಡಿಯೋದು ಬಿಡ್ಸಕ್ಕೆ ಏನಾನ ಔಷಧಿ ಏನಾನ ಹಾಕ್ಕೊಡು. ಏತ ನನ್ನ ನಾಟಿ ಔಷಧಿನೇ ಆತಾದ್ರೂ ಎಲ್ಲಾನ ಪಂಡಿತರ ತಗೋ ಯಾರ ತಕನ ಹೋಗಿ ಔಷಧಿ ತಂದು ಹಾಕ್ಕೊಡು. ಅವಾಗ ಸರಿಯಾದ್ರೂ ಹೋಗ್ಬೋದು. ಅಂತ ಔಷಧಿ ಯಾರು ಕೊಡ್ತಾರಂಟಿ ಇಲ್ಲಿ? ಯಾರು ಕೊಡ್ತಾರೆ ಹೇಳಿ? ಯಾರು ಕೊಡಲ್ಲ ಅಂದ್ರೆ ನಮ್ಮೂರಿನ ಪಕ್ಕದೂರು, ಈ ಊರಿನ ಪಕ್ಕದೂರಾಗೆ ಅಲ್ಲಿ ಯಾರೋ ಕೊಡ್ತಾರಂತೆ ಎಣ್ಣೆ ಕುಡಿಯೋದು ಬಿಡ್ಸಕ್ಕೆ. ಅದನ್ನ ಊಟದಾಗೆ ಎಲ್ಲ ಕಲ್ಸ್ಕೊಟ್ಬಿಟ್ರೆ ಅದನ್ನ ಒಂದು ವಾರ ತಕನ ಆಮೇಲೆ ಎಣ್ಣೆ ಕುಡಿಯೋದು ಬಿಡ್ತಾರಂತೆ. ನನಗೆ ಹಿಂಗೆ ಯಾರೋ ಹೇಳಿದ್ರಮ್ಮ. ಒಂದ್ಸರಿನ ಯಾಕೆ ಪ್ರಯತ್ನ ಮಾಡಬಾರ್ದು ನೀನು? ಹೋಗಿ ಭೇಟಿ ಮಾಡು. ಇಲ್ಲ ಪಂಡಿತ್ರೆ ಎಲ್ಲೆದ್ರೆ ಅಂತ ಅಲ್ಲಿ ಹೋಗಿ ವಿಚಾರಿಸು. ಹೌದಾ, ನಿಜಾನ? ಟೀ ಕುಡಿಯೋದು ಬಿಡ್ತಾರ? ಅಂತ ಔಷಧಿ ಕೊಡ್ತಾರ ಅವರು? ಎಷ್ಟು ದೂರ ಆಗುತ್ತೆ ಇಲ್ಲಿಂದನ? ಒಂದ್ 2 ಮೈಲಿ ಆಗುತ್ತೇನೋ ಅಷ್ಟೇನೆ. ನಡ್ಕೊಂಡು ಹೋಗ್ಬೋದು. ಮಸ್ತ ಗಾಡಿಗಳು ಎಲ್ಲ ಹೋಗ್ತಿರ್ತವೆ. ಇಲ್ಲ ಯಾರಾದ್ರೂ ಹೆಂಗಸರು ನಡ್ಕೊಂಡು ಹೋಗ್ತಿರ್ತಾರೆ, ಕೂಲಿ ಹೋಗಾರ. ಅವ್ರವ್ರ ನಮ್ಮೂರಿಗೆ ಬರ್ತಾರೆ, ನಮ್ಮೂರ ಅವರೇ ಊರಿಗೆ ಹೋಗ್ತಾರೆ. ಹೋಗ್ಬೋದು. ನೀನು ಹಂಗೆ ಪ್ರಯತ್ನ ಮಾಡು. ಹೌದಾ, ಸರಿ ಆಯ್ತು ಆಂಟಿ. ದೇವಸ್ಥಾನಕ್ಕೆ ಬಂದಿದ್ಕೆ ಇಂಥ ಒಳ್ಳೆ ಐಡಿಯಾನಾದ್ರೂ ಕೊಟ್ರಿ ನೀವು. ಆ ದೇವರು ಕೈ ಬಿಡಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ನೋಡೋಣ, ಅದು ಒಂದು ಪ್ರಯತ್ನ ಮಾಡ್ತೀನಿ. ಇವತ್ತೇ ಹೋಗ್ತೀನಿ. ನಾನು ಬರಬೇಕು ಕಣೆ. ಅಲ್ಲೇ ನಾನು ಒಂದಿಟ್ಟು ಔಷಧಿ ತರಬೇಕು. ಬಾ ಹೋಗೋಣ, ನಾನು ನಿನ್ ಜೊತೆಗೆ ಬರ್ತೀನಿ. ಯಾಕಂಟಿ? ನಿಮಗೇನಕ್ಕೆ ಬೇಕು ಅದು? ನಿಮ್ಗೆ ನಿಮ್ ಗಂಡ ಮತ್ತೆ ಮಗ ಯಾರು ಕುಡಿಯಲ್ವಲ್ಲ? ಅದಕ್ಕಲ್ಲ, ನನ್ನ ಸೊಸೆಯರ್ ಇಬ್ರು ಒಂದಾಗಿದಾರಲ್ಲ, ಅವರಿಬ್ರನ್ನು ದೂರ ಮಾಡಬೇಕು ಅಂದ್ರೆ ಒಂದು ಔಷಧಿ ಅವರು ಕೊಡ್ತಾರಂತೆ. ಆ ಔಷಧಿ ತಿಂದ್ರೆ ಹೆಂಗೆಂಗೋ ಆಡ್ತಾರಂತೆ. ಆ ಔಷಧಿನ ಈ ಮೂದೇವಿಗೋ ಇಲ್ಲ ಆ ಮಂಜಿಗೋ ತಿನ್ನಿಸ್ಬಿಟ್ರೆ ಆಮೇಲೆ ನೋಡು ಹೆಂಗ್ ಆಡ್ತಾರೆ. ಅದನ್ನ ತಿಂದು ಪೈಲ್ ಆಡ್ದಂಗೆ ಆಡಿ ಅವರಿಬ್ರೇನೆ ಜಗಳ ಆಡ್ಬೇಕು. ಹಂಗ್ ಮಾಡ್ತೀನಿ. ಅದನ್ನ ಏನು ಹೆಂಗಸರಿಗೆ ಕೊಡಬಾರ್ದು ಅಂತಾರೆ. ಎಣ್ಣೆ ಕುಡಿಯೋರಿಗೆ ಮಾತ್ರ ಕೊಡಬೇಕು ಅಂತ ಹೇಳ್ತಾರೆ. ಹೆಂಗಸರಿಗೆ ಕೊಟ್ರೆ ಹಿಂಗೆ ಎಣ್ಣೆ ಕುಡಿದಿರೋ ಥರ ತೇಲಾಡ್ತಾರೆ ಅಂತ ಹೇಳ್ತಾರೆ. ಅದನ್ನ ಔಷಧಿ ತಂದು ನಾನು ಈ ಮಂಜಿಗೂ ಆ ಮೂದೇವಿಗೂ ಕೊಟ್ರೆ ಅವರಿಬ್ರೆ ಜಗಳ ಆಡ್ಕೊಂಡು ಸಾಯ್ತಾರೆ, ಎಣ್ಣೆ ಕುಡ್ದಿರೋ ಥರ ಆಡ್ಕೊಂಡು. ಬಾ ಹೋಗೋಣ. ಹೌದಾ ಆಂಟಿ, ಅಂತ ಔಷಧಿನೂ ಹೋಯ್ತಾ? ಹ್ಞೂ ಕಣಿ, ಅದನ್ನ ಎಣ್ಣೆ ಕುಡಿಯೋಕೆ ಅಂತನ ಕೊಡ್ತಾರಲ್ಲ, ಅದನ್ನ ಹೆಂಗಸರು ತಿಂದ್ರೆ ಪೈಲ್ ಆಡ್ದಂಗೆ ಆಡ್ತಾರಂತೆ. ತಲೆ ಸುತ್ತ ಬಂದಿರೋ ಥರ ಆಡ್ತಾರಂತೆ. ಎಣ್ಣೆ ಕುಡ್ದೆ ಗಂಡಸರ ಥರ ಆಡ್ತಾರಂತೆ. ಹೌದಾ, ಗಂಡಸರು ತಿಂದ್ರೆ ಎಣ್ಣೆ ಕುಡಿಯೋದು ಬಿಡ್ತಾರಂತ ಹಂಗಂತ ಹೇಳ್ತಾರಮ್ಮ. ಬಾ ಹೋಗಿ ಅವ್ರನ್ನ ಕೇಳೋಣ. ನಾನು ಬರ್ತೀನಿ. ಬಾ, ಇಬ್ರು ನಡ್ಕೊಂಡೆ ಹೋಗೋಣ. ಸರಿ ಆಂಟಿ, ಹೆಂಗೋ ಇಲ್ಲಿಗೆ ಬಂದಿದ್ದಕ್ಕೆ ನನಗೂ ನನ್ನ ಪ್ರಾಬ್ಲಮ್ಗೂ ನಿನ್ನ ಪ್ರಾಬ್ಲಮ್ಗೂ ಎರಡಕ್ಕೂ ಹೆಂಗೋ ಸೊಲ್ಯೂಷನ್ ಸಿಕ್ತಲ್ಲ. ಬರೀ ಹೋಗೋಣ ಈಗಲೇನೆ. ನನಗಿರೋದು ಇವತ್ತೊಂದು ದಿವಸ, ನಾಳೆಗೆ ಒಂದೇ ದಿವಸ ಟೈಮ್ ಇರೋದು. ಬರಿ. ಸರಿ ಬಾ, ಔಷಧಿ ತಂದು ತಿನ್ನಿಸ್ತೀನಿ. ಹಾಗೆ ನೋಡು ಹೆಂಗಾಗುತ್ತೆ ಅವ್ರಿಗೆ.
ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.